3 ದಿನಗಳು ಲಕ್ಷಾಂತರ ಭಕ್ತಿ ಹೃದಯಗಳು ಒಂದೇ ಸ್ಥಳದತ್ತ ಹರಿದು ಬರುತ್ತವೆ. ಆ ಸ್ಥಳವೇ ಮಂತ್ರಾಲಯ. 355 ವರ್ಷಗಳ ಹಿಂದೆ ರಾಯರು ಬೃಂದಾವನಸ್ಥರಾಗಿದ್ರು. ಆದರೆ ಇಷ್ಟು ವರ್ಷಗಳ ನಂತರನೂ ಇಷ್ಟು ಕೋಟಿ ಜನರ ಭಕ್ತರ ಹೃದಯದಲ್ಲಿ ರಾಯರು ಇಂದಿಗೂ ಜೀವಂತವಾಗಿದ್ದಾರೆ. ಈ ವರ್ಷ ನಡೀತಾ ಇರೋದು ಗುರು ಸಾರ್ವಭೌಮ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ 355ನೇ ಆರಾಧನಾ ಮಹೋತ್ಸವ. ರಾಯರು ಬೃಂದಾವನಸ್ಥರಾಗಿ 355 ವರ್ಷಗಳು ಕಳೆದಿದ್ರೂ ಇಂದಿಗೂ ಅವರ ನಾಮಸ್ಮರಣೆ ಮಾಡುವ ಭಕ್ತರ ಸಂಖ್ಯೆ ಅಪಾರ. ಕಷ್ಟ ಬಂದಾಗ ರಾಯರೇ ಕಾಪಾಡಿ ಎಂದು ಅವರ ಪಾದದ ಮುಂದೆ ಬರೋ ಭಕ್ತರಿಗೆ ರಾಯರು ಕೇವಲ ಗುರು ಮಾತ್ರ ಅಲ್ಲ, ಕಲ್ಪವೃಕ್ಷ, ಕಾಮಧೇನು, ಭಕ್ತರ ಪಾಲಿನ ಆಶಾಕಿರಣ. ರಾಯರನ್ನು ಏಕೆ ಕಲ್ಪವೃಕ್ಷ, ಕಾಮಧೇನು ಅಂತ ಕರಿತೀವಿ ಗೊತ್ತಾ? ಯಾಕಂದರೆ ಭಕ್ತಿಯಿಂದ ರಾಯರನ್ನ ಸ್ಮರಣೆ ಮಾಡೋ ಜಾಗಕ್ಕೆ ರಾಯರು ಹೋಗಿ ಅವರ ಇಷ್ಟಾರ್ಥಗಳನ್ನು ಈಡೇರಿಸ್ತಾರೆ. ಅದಕ್ಕೆ ಅವರನ್ನು ಕಾಮಧೇನು ಅಂತ ಕರಿತೀವಿ. ಮತ್ತೊಂದು, ಗುರುಗಳಿರೋ ಅಂಥ ಕಡೆಗೆ ಭಕ್ತರನ್ನು ಕರೆಸ್ಕೊಂಡು ಅವರ ಇಷ್ಟಾರ್ಥಗಳನ್ನು ನೆರವೇರಿಸಿ ಅವರ ಕಷ್ಟಗಳನ್ನು ನೀಗಿಸುವಂಥ ಆ ಪರಮಾತ್ಮನಿಗೆ ಕಲ್ಪವೃಕ್ಷ ಅಂತ ಕರಿತೀವಿ. ರಾಯರು ನಮ್ಮ ಮನಸ್ಸಿನ ಮಾತನ್ನು ಖಂಡಿತ ಕೇಳಿಸ್ಕೊಳ್ತಾರೆ. ಕಣ್ಣು ಮುಚ್ಚಿದಾಗ ರಾಯರ ಆ ದಿವ್ಯ ಸ್ವರೂಪ ನೆನಪಾಗುತ್ತೆ. ಕಷ್ಟ ಬಂದಾಗ ರಾಯರೇ ಕಾಪಾಡಿ ಅಂತ ಮನಸ್ಸು ಹೇಳುತ್ತೆ. ಅದೇ ರಾಯರ ಮೇಲಿನ ನಂಬಿಕೆ. ಆರಾಧನೆ ಅಂದರೆ ಬರೀ ರಾಯರು ಬೃಂದಾವನಸ್ಥರಾದ ದಿನದ ಸ್ಮರಣೆ ಮಾತ್ರ ಅಲ್ಲ, ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವರಾದ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳನ್ನು ಹೃದಯಪೂರ್ವಕವಾಗಿ ಸ್ಮರಿಸುವ ಒಂದು ಪುಣ್ಯ ಪರ್ವ. ಅದು ಒಂದು ರೀತಿಯಲ್ಲಿ ಹಬ್ಬ. ಕಣ್ಣಿಗೆ ಹಬ್ಬ, ಮನಸ್ಸಿಗೆ ಭಕ್ತಿಯ ಹಬ್ಬ. ತಮ್ಮ ಆರಾಧ್ಯ ಗುರುಗಳ ದರ್ಶನ ಪಡಿಬೇಕು, ಅವ್ರ ಬೃಂದಾವನದ ಮುಂದೆ ನಿಂತು ತಮ್ಮ ಮನದ ಮಾತುಗಳನ್ನು ಹೇಳಬೇಕು ಅಂತ ಅಸಂಖ್ಯಾತ ಭಕ್ತರು ಮಂತ್ರಾಲಯದ ಹತ್ರ ಹರಿದು ಬರುತ್ತಾರೆ. ಅದಕ್ಕಾಗಿಯೇ ರಾಯರ ಆರಾಧನೆ ಅಂದರೆ ಕೇವಲ ಒಂದು ಆಚರಣೆ ಅಲ್ಲ, ಅದು ಕೋಟ್ಯಾಂತರ ಭಕ್ತರ ಭಾವನೆ, ಭಕ್ತಿ ಮತ್ತು ನಂಬಿಕೆಯ ಪುಣ್ಯ ಸ್ಮರಣೆ. 355 ವರ್ಷಗಳ ಹಿಂದೆ ಬೃಂದಾವನಸ್ಥರಾದರೂ ಇಂದಿಗೂ ಕೋಟ್ಯಾಂತರ ಭಕ್ತರ ಹೃದಯದಲ್ಲಿ ನೆಲೆಸಿರುವ ಆ ಮಹಾ ಸಾರ್ವಭೌಮರಿಗೆ 355ನೇ ಆರಾಧನಾ ಮಹೋತ್ಸವದ ಭಕ್ತಿಪೂರ್ವಕ ಪ್ರಣಾಮಗಳು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ.